ನಾನೇನಾದರೂ ಅವತ್ತು ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದರೆ ಆ ಹೆಣ್ಣುಮಕ್ಳು ಹೆಸರು ಕೊಡಬೇಕಾಗಿತ್ತು ನಾನು ಕೋರ್ಟಲ್ಲಿ. ಒಬ್ಬ ನ್ಯಾಯವಾದಿಯಾಗಿ ನಾನಲ್ಲಿ, ಒಬ್ಬ ವಕೀಲರಾಗಿ ಇದನ್ನೆಲ್ಲ ಇಂಥ ಕರ್ಮಕಾಂಡವನ್ನು ತೆಗಿಬೇಕು, ಇವರ ಭ್ರಷ್ಟಾಚಾರನ ಹೊರಗೆಳಿಬೇಕು, ಇವರ ದೌರ್ಜನ್ಯ, ಗೂಂಡಾಗಿರಿ, ರಾಜಕೀಯನ ಅಂತ್ಯ ಕಾಣಬೇಕಂತಲೇ ನಾನು LLB ಮಾಡಿ ಲಾಯರ್ ಆದೆ. ನನ್ನ ಗುರಿ ಇದ್ದದ್ದು ಅದೇ. ನಾನು ಲಾಯರ್ ಮಾಡಿ ಪ್ರಾಕ್ಟೀಸ್ ಮಾಡಿ ದುಡ್ಡು ಮಾಡಬೇಕಂತ ನನಗೇನಿಲ್ಲ. ನಾನು ಭಗವಂತ ಸಾಕಷ್ಟು ಕೊಟ್ಟಿದ್ದೇನೆ ನನಗೆ, ಚೆನ್ನಾಗಿದ್ದೀನಿ ನನಗೆ, ಅಲ್ಪದಲ್ಲಿ ತೃಪ್ತಿಯಾಗಿದ್ದೀನಿ ನಾನಲ್ಲಿ. ಇವತ್ತು ನನಗೆ ನನ್ನ ಮಕ್ಕಳಿಗೆ ಒಂದು ಲೈಫನ್ನು ಸೆಟ್ಲ್ ಮಾಡಿದ್ದೀನಿ ನಾನಲ್ಲಿ. ಇವತ್ತು ನೀವು ತೆಗೆದು ನೋಡಿ, ಅಲ್ಲಿ ಬರೀ ಎಲೆಕ್ಷನ್ ಕೇಸ್ಗಳೇ ನನಗಿರೋದು, ಈ ಕುಟುಂಬದ ಮೇಲೆ ಇರೋದು. 100 ಕೇಸ್ ನಡೆಸಿದ್ದೀನಿ ನಾನಲ್ಲಿ. ನಾನು ದುಡ್ಡು ತೊಗೋತಾ ಇಲ್ಲ ನಾನಲ್ಲಿ, ಪ್ರಾಮಾಣಿಕ ಫ್ರೀಯಾಗಿ ಮಾಡ್ತಾಯಿದ್ದೀನಿ ಇಲ್ಲಿ. ಆ ವಿಡಿಯೋ ನೋಡಿದಾಗ ನನಗೆ ಅನ್ನಿಸ್ತು, ಇವ್ರನ್ನ ಏನಾದರೂ ಮಾಡಿ ಶಿಕ್ಷೆಗೆ ಗುರಿಪಡಿಸಲೇಬೇಕು ಅಂತೇಳಿ. ದುರಂತ, ನಾನು ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಂತ ಪ್ರಯತ್ನಪಟ್ಟು ಅದನ್ನು ಬಚ್ಚಿಟ್ಟೆ. ಆದರೆ ಒಬ್ಬ ಅಯೋಗ್ಯ ಯಾರು ಪೆಂಡ್ರೈವ್ ತಂದು ನಮಗೆ ತೋರಿಸಿದ ಆತನೇ ಇವತ್ತು ತನ್ನ ಬದುಕು, ನಮ್ಮ ಹೆಣ್ಣುಮಕ್ಕಳ ಶೀಲವನ್ನು ಮತ್ತು ಅವರ ಬದುಕನ್ನು ಹಣಕ್ಕೆ ಮಾರ್ಯವನು ಇವತ್ತು. ಅಂದರೆ ನೋವಿನ ವಿಚಾರ ಏನು ಅಂತಂದರೆ, ಯಾವ ಹಾಸನ ಜಿಲ್ಲೆ ಇಡೀ ದೇಶದಲ್ಲಿ, ವಿಶ್ವದಲ್ಲಿ ಹೆಸರು ಮಾಡಿತ್ತು. ಹಾಸನಾಂಬ ಒಂದು ಐತಿಹಾಸಿಕ ದೇವಸ್ಥಾನ, ಹೊಯ್ಸಳರ ಬೀಡು, ಚೆನ್ನಕೇಶವ ದೇವಸ್ಥಾನ, ಒಬ್ಬ ಸಾಧು ಸಂತರಿಗೆ ಹೆಸರಾದಂಥ ಗೊಮ್ಮಟೇಶ್ವರ ದೇವಸ್ಥಾನ, ಐತಿಹಾಸಿಕ ಅಣೆಕಟ್ಟಾದಂಥ ಹೇಮಾವತಿ ಜಲಾಶಯ, ಹಲವಾರು ಪ್ರಸಿದ್ಧ ಜಾಗಗಳು ಹಾಸನ ಜಿಲ್ಲೆಯಲ್ಲಿದೆ. ಅರೆಮಲೆನಾಡು, ಕಾಫಿಯ ನಾಡು ನಮ್ಮ ಹಾಸನ. ಅತ್ಯುತ್ತಮ ಇವ್ರನ್ನ ಹೇಳಿ ಜಡ್ಜಸ್ಗಳನ್ನ, ನ್ಯಾಯಾಧೀಶರನ್ನು, ನ್ಯಾಯಮೂರ್ತಿಗಳನ್ನ ಕೊಟ್ಟಂಥ ಕೊಡುಗೆ ಹಾಸನ ಜಿಲ್ಲೆ. ಒಬ್ಬ ದಿಟ್ಟ ಪ್ರಾಮಾಣಿಕ ಒಬ್ಬ ಪ್ರಧಾನಿಯನ್ನು ಕೊಟ್ಟಂಥ ಹೆಮ್ಮೆಯ ಜಿಲ್ಲೆ. ಆ ಜಿಲ್ಲೆಗೆ ಇಂಥ ಕಳಂಕ ಬಂತಾರೆ ನಮ್ಮ ಮನಸ್ಸಿಗೆ ಭಾಳ ನೋವಾಯ್ತು ಅಲ್ಲಿ. ಅದನ್ನು, ಮಾನವನ್ನು ಇವತ್ತು ಹಣಕ್ಕಾಗಿ ಹರಾಜು ಮಾಡಿದ್ರಲ್ಲ ಇವರು, ರಾಜಕೀಯ ದ್ವೇಷಕ್ಕೋಸ್ಕರ. ಮತ್ತು ಆ ಹೆಣ್ಣು ಮಕ್ಕಳ ಶೀಲವನ್ನು ಈ ಪೆಂಡ್ರೈವ್ ಮುಖಾಂತರ ಬಿಟ್ಟು ಇವತ್ತು ರಾಜಕೀಯ ನಾಯಕತ್ವಕ್ಕೋಸ್ಕರ, ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕೋಸ್ಕರ ಬೇರೆಯವರೆಲ್ಲ ನಾಟಕವನ್ನು ಆಡಿದ್ರಲ್ಲ ಇದರಲ್ಲಿ. ಮನಸ್ಸಿಗೆ ಇವತ್ತು ಭಾಳ ನೋವಾಯ್ತು ನನಗೆ ಅಲ್ಲಿ. ಇವತ್ತು ನಾನು ಆ ತಳ ಹಂತದಿಂದ ಇವತ್ತು ಈ ಸಾಧನೆಯನ್ನು ಮಾಡಿದ್ದೀನಿ ನಾನಲ್ಲಿ. ನನ್ನ ಗುರಿ, ಇದಕ್ಕೆ ಕಾರಣಕರ್ತರಾದ್ರಲ್ಲ ಅಷ್ಟೂ ಜನನ್ನ ಜೈಲಿಗೆ ಕಳಿಸ್ಬೇಕಲ್ಲಿ. ಆ ಸಂತ್ರಸ್ತ ಮಹಿಳೆಯರ ಹತ್ರ ನಾವು ಕ್ಷಮೆನೇ ಕೇಳಬೇಕು ನಾವಲ್ಲಿ. ಯಾಕೆಂದರೆ ನಾವು ಹೆಣ್ಣು ಮಕ್ಕಳಲ್ಲಿ ನಮ್ಮನ್ನು ಜನಿಸಿ, ನಮ್ಮನ್ನು ಭಾರತಾಂಬೆ ನಮ್ಮನ್ನು ಜನ್ಮ ಕೊಟ್ಟು ಅಲ್ಲಿ ನಾವು ಬದುಕಿದ್ದಂಗೆ ಇಂಥ ಘೋರ ಕೃತ್ಯ ನೋಡೋಂಗಾಯ್ತಲ್ಲ. ಹಾಗಾಗಿ ಅವರ ಕಾಲು ಹಿಡಿದು ಕ್ಷಮೆ ಕೇಳಿದ್ರು ಕೂಡ ನಮಗೆ ತಪ್ಪಾಗಲಾರ್ದು, ನಮಗೆ ಪಾಪ ಕಳೆಯಲ್ಲ ಅಲ್ಲಿ. ಅಂಥ ದುರಂತ ನಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತು ನಮ್ಮ ಹಾಸನ ಜಿಲ್ಲೆ ಈ ಕೆಟ್ಟ ರಾಜಕಾರಣಿಗಳು, ಒಂದು ಆ ಹೆಣ್ಣುಮಕ್ಕಳನ್ನ ಶೀಲಹರಣ ಮಾಡಿದಂಥ ಒಂದು ಕುಟುಂಬದ ರಾಜಕೀಯ, ಇನ್ನು ಕೆಲವರು ನಾನು ನಾಯಕನಾಗಬೇಕು ಅಂತೇಳಿ ಆ ವಿಡಿಯೋವನ್ನು ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ಸಮಾಜದಲ್ಲಿ ಚಾಲಕ ತಾಣ ಬಿಟ್ರಲ್ಲ. ಏನಿದ್ರೇನು ಅವರಲ್ಲಿ? ಅವರು ಮಂತ್ರಿ ಯಾರೇನು, ಮುಖ್ಯಮಂತ್ರಿ ಯಾರೇನು, ಮತ್ತೊಬ್ಬರೇನು? ಬದುಕಿನಲ್ಲಿ ನೀನು ಯಾರಿಗೆ ಗೌರವಿಸ್ಬೇಕೋ, ಪೂಜಿಸಬೇಕೋ ಆ ಹೆಣ್ಣಿನ ಶೀಲವನ್ನು ನೀನು ಮಾರುಕಟ್ಟೆ ಕೊಟ್ಟು ಮಾರಾಟ ಮಾಡಿದ ಮೇಲೆ ನೀವು ಯಾವ ಭಾವನೆಯಲ್ಲಿದ್ದರೆ ನಿನ್ನ ಅಲ್ಲಿ. ನಾನು ಇವತ್ತು SIT ಮುಂದೆ ಹೇಳಿದ್ದೀನಿ ನಾನಲ್ಲಿ.